ಕ ಗಡಿಯಾರ ಗ ಗಲಿಯಾರ ಗಡಿಯಾರ ಗಲಿಯಾರ. ಏಯ್ ಲೀಯಲ್ಲ ಡಿ ಗಡಿಯಾರ ಕತ್ತೆ. ನೀನು ಕತ್ತೆ, ನಿಮ್ಮಪ್ಪ ಕತ್ತೆ. ಸರ್ ಥರನೇ ಇರಿ, ಜಾಸ್ತಿ ಬಾಲ ಬಿಚ್ಚಬೇಡಿ. ಲೋ ಬುದ್ಧಿವಂತ, ಆಯ್ತಪ್ಪ, ಈಗ ನಾ ಹೇಳ್ದಂಗೆ ಹೇಳು. ಈಗ ಅರಸ, ಅರಸ, ಆನೆ. ಆನೆ. ಮುಂದೆ ನೋಡ್ಕೊಂಡು ನೀನೇ ಓದು. ಮುಂದೆ ನೋಡ್ಕೊಂಡು ನೀನೇ ಓದು. ಲೋ ನನ್ನ ಹತ್ರ ಯಾಕೋ ಹೇಳ್ತೀಯ, ನೀನೇ ಓದು ಮುಂದೆ ನೋಡ್ಕೊಂಡು. ಲೋ ನನ್ನ ಹತ್ರ ಯಾಕೋ ಹೇಳ್ತೀಯ, ನೀನೇ ಓದು ಮುಂದೆ ನೋಡ್ಕೊಂಡು. ತೆಗ್ದೊಂದು ಕೊಡ್ತೀನಿ ಈಗ ಕೆನ್ನೆ ಮೇಲೆ. ತಗದೊಂದು ಕೊಡ್ತೀನಿ ಈಗ ಕೆನ್ನೆ ಮೇಲೆ. ಅಯ್ಯೋ ನಿನ್ ತಲೆಯಲ್ಲಿ ಬುದ್ಧಿ ತುಂಬ್ಕೊಂಡಿದ್ಯೋ ಸಗಣಿ ತುಂಬ್ಕೊಂಡಿದ್ಯೋ? ಅಯ್ಯೋ ನಿನ್ ತಲೆಯಲ್ಲಿ ಬುದ್ಧಿ ತುಂಬ್ಕೊಂಡಿದ್ಯೋ ಸಗಣಿ ತುಂಬ್ಕೊಂಡಿದ್ಯೋ? ನಿಲ್ಸು ಸಾಕು, ತಲೆ ಸರಿ ಇಲ್ವಾ ನಿಂಗೆ? ನಾ ಹೇಳ್ದಂಗೆ ಹೇಳ್ತಿದ್ದೆ ಅವಾಗಿಂದ. ನೀನೇ ಹೇಳಿದ್ಯಲ್ಲ ನಾ ಹೇಳ್ದಂಗೆ ಹೇಳು ಅಂತ, ಈಗ ಮಾತು ಚೇಂಜ್ ಮಾಡ್ತಿದ್ಯಾ ಸುಳ್ಬುರ್ಕ? ನಿಂದು ಅತಿ ಆಯ್ತು, ನಿಂಗೆ ಊಟ ಮಾಡಿದ ಹೆಚ್ಚಾಗಿದೆ ಅನ್ಸುತ್ತೆ. ಹೋಗಿ ಬಸ್ಗೆ ಹೊಡಿ ಅಲ್ಲಿ. ನಾನು ಯಾಕೆ ಬಸ್ಗೆ ಹೊಡಿಲಿ? ಬೇಕಾದರೆ ನೀವೇ ಹೊಡ್ಕೊಳ್ಳಿ. ನಮ್ಮ ಮನೆಗೆ ಬಂದ್ಕೊಂಡು ನಮ್ಮ ಜೊತೆನೆ ದಾದಾಗಿರಿ ಮಾಡ್ತೀರಾ. ಲೋ ನಾನು ನಿನ್ ಸಾರ್ಗಿರೆಲ್ಲ ಶಾಲೆಯಲ್ಲಿ ಇಟ್ಕೊಳ್ಳಿ, ನಮ್ಮ ಮನೇಲಲ್ಲ, ಗೊತ್ತಾಯ್ತಾ? ಲೋ ದಡ್ಡ, ನಿಂಗೇನು ತಲೆ ಕೆಟ್ಟಿದ್ಯಾ ಹಿಂಗೆ? ಸಾರ್ ನೀವು ಇಲ್ದೇ ಇರೋದೆಲ್ಲ ಮಾತಾಡಬೇಡಿ. ಕಲ್ಸೋದಿದ್ರೆ ಕಲಿಸಿ, ಇಲ್ಲ ನಾನು ಪಬ್ಜಿ ಆಡೋಕೆ ಹೋಗ್ತೀನಿ. ಪಬ್ಜಿ ಆಡೋದು ನಿಂಗೆ ಹಿಂಗೆ ಮಳ್ಳಿ ಹಿಡ್ದಿದೆ. ಸಾರ್ ಪಬ್ಜಿ ಆಡೋದ್ರಿಂದ ಗನ್ ಬಗ್ಗೆ ಗೊತ್ತಾಗ್ತದೆ, ಗುರಿ ಚಲೋ ಆಗ್ತೈತಿ. ಸ್ಕ್ವಾಡ್ ಹಾಕೊಂಡು ಹೊಡಿ ಅಂತಿದ್ರೆ ಟೀಮ್ ಲೀಡರ್ಶಿಪ್ ಕ್ವಾಲಿಟಿ ಬೆಳೀತದೆ. ನಂಗೆ ಏನು ಬೇಕಾದ್ರೆ ಹೇಳಿ ಸರ್, ನಮ್ಮ ಪಬ್ಜಿ ಬಗ್ಗೆ ಮಾತ್ರ ಏನು ಹೇಳ್ಬೇಡಿ. ಜಾಸ್ತಿ ಮಾತಾಡಬೇಡ ನೀನು. ಹಿಂಗೆ ಮಾತಾಡ್ತಿದ್ರೆ ಕೊಟ್ಟು ಕೆನ್ನೆ ಕೆಂಪು ಮಾಡಾಕ್ತೀನಿ ನೋಡು. ಸಾರ್ ಮೊದಲಿನ ಥರ ಅಲ್ಲ ಸರ್, ಈಗಿನ ಮಕ್ಕಳು 1 ಕೊಟ್ಟರೆ 2 ಕೊಡ್ತಾರೆ. ಸ್ವಲ್ಪ ಹುಷಾರು. ಏನು ಸರ್ಗೆ ಹೊಡಿತೀನಂತೀಯ ನಾಲಾಯಕ್? ಅಮ್ಮ ನೀನು ಸುಮ್ಮನೆ ಹೋಗಮ್ಮ ಒಳಗೆ. ಸಾರ್ ನಂಗೆ ಹೊಡೆದ್ರು, ನಾ ಸಾರಿಗೆ ಹೊಡೆದ್ರು, ನೀನು ತಪ್ಸಕ್ಕೆ ಬರಬೇಡ. ಏನೋ ನಂಗೆ ಹೊಡಿತೀಯ ನೀನು? ಸರಿ ಚಡ್ಡಿ ಹಾಕೊಳಕ್ ಬರಲ್ಲ ನಿಂಗೆ? ಚೋಟ್ ಉದ್ಕಿಲ್ಲ ನೀನು, ಸರ್ಗೆ ಹೊಡಿತೀಯ? ಸರ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಆ ದೇವರು ಕೈ ಕಾಲು ಕೊಟ್ಟಿದ್ದಾನೆ, ಪೂರ್ತಿ ಉಪಯೋಗಿಸ್ಕೊಳ್ತೀನಿ. ಅರೆ ತುಂಬ ಅಧಿಪರ್ಸಂಗೆ ನೀನು. ನಿನ್ನಂಥ ವಿದ್ಯಾರ್ಥಿ ನಾನು ನನ್ನ ಜೀವನದಲ್ಲಿ ನೋಡೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ನಾನು ಕೋಟಿಗೊಬ್ಬ ಸರ್. ಏನು ಅವಾಗಿಂದ ಕೂಕೊಳ್ತಿದ್ದೀರಾ? ಅಮ್ಮ ನಿಮ್ಮ ಮಗನ ನೋಡಿ ಬರ್ರಿ ಅಧಿಕ್ಷಣಿ ಮಾತಾಡ್ತಾನೆ. ನೀವು ಸ್ಟ್ರಿಕ್ಟ್ ಆಗಿಲ್ಲ ಅಂದರೆ ದೊಡ್ಡ ಆದಮೇಲೆ ಒಂದು ಗೋಬಿ ಅಂಗಡಿ ಹಾಕ್ಕೊಡ್ಬೇಕಾಗುತ್ತೆ, ಹುಷಾರು. ಅಮ್ಮ ಸರಿಗೆ ಹೇಳಿ ಅವ್ರದ್ದು ಅಷ್ಟು ಕೆಲಸ ಇದೆಯೋ ಅಷ್ಟೇ ನೋಡ್ಕೊಳ್ಳಿ ಅಂತ. ಅದು ಬಿಟ್ಟು ನಾನು ಗೋಬಿ ಅಂಗಡಿನಾದ್ರೂ ಹಾಕೊಳ್ತೆ, ಪಾನಿಪುರಿ ಅಂಗಡಿನಾದ್ರೂ ಹಾಕೊಳ್ತೆ. ನನ್ನ ಪರ್ಸ್ನಲ್ ಮ್ಯಾಟ್ರಿಗೆ ತಲೆ ಹಾಕ್ಬೇಡಿ ಅಂತೇಳಿ, ಇಲ್ಲಾಂದ್ರೆ ಸರಿ ಇರಲ್ಲ. ದಂಡ್ಪಿಂಡ, ಸರ್ ಸರಿಯಾಗಿ ಹೇಳ್ತಿದ್ದಾರೆ. 1 ಅಕ್ಷರ ಓದೋದಿಲ್ಲ ಬರೆಯೋದಿಲ್ಲ. ಹಿಂಗೆ ಆದರೆ ಹೆಂಗೆ? ಈಗಲಾದ್ರೂ ಓದ್ಕೋ ಸರ್ ಹೇಳ್ದಾಗ. ಅಮ್ಮ ನೀವು ಹೋಗಿ ಅಡುಗೆ ಮಾಡ್ಕೊಳ್ಳಿ, ನಾನು ನೋಡ್ಕೊಳ್ತೀನಿ ಇವನ್ನ. ಅಮ್ಮ ಹೇಳಿದ ಅರ್ಥ ಆಯ್ತಲ್ಲ ನಿಂಗೆ? ಈಗಲಾದ್ರೂ ಓದ್ತೀಯಲ್ಲ? ಓ ಭ್ರಮೆ. ಮಾತಾಡ್ಕಡ್ಮೆ. ಸರಿ ನನಗೆ ಸಂಡೆ ಮಂಡೆ ಹೇಳು. ಸಂಡೆ ಮಂಡೆ. ಪೂರ್ತಿ 7 ದಿನ ಹೇಳು ಅಂದೆ. ಎಂತ ಸರ್ ನಿಮ್ಮದು ಬಂಡೆ ಬಿಸಿ ಮಾಡ್ತೀರಾ? ಸಂಡೆ ಮಂಡೆ ಹೇಳಿ ಅಂದೆ, ನಾನು ಹೇಳಿದೆ, ಮತ್ತೆ ಯಾಕೆ ತಲೆ ತಿಂತೀರಾ? ಅಲ್ಲ ನಿಂಗೆ ನಾನೇನು ಮಳ್ರ ಥರ ಹುಚ್ಚರ ಥರ ಕಾಣ್ತಿದ್ದೀನ? ಸರ್ ನಿಜ ಹೇಳ್ಬೇಕಂದ್ರೆ ಹಾಗೆ ಕಾಣ್ತಿದ್ದೀರಾ. ಅಮ್ಮ ಬನ್ನಿ ಇಲ್ಲಿ. ಹೇಳಿ ಸರ್. ನಿಮ್ಮ ಮಗನಿಗಂತೂ ದೊಡ್ಡ ನಮಸ್ಕಾರ. ನಂಗಂತೂ ಆಗೋದಿಲ್ಲ ಇವನಿಗೆ ಕಲಿಸ್ಲಿಕ್ಕೆ. ನಾನಂತೂ ಹೋಗ್ತೀನಿ, ಧನ್ಯವಾದ. ನಿಲ್ಲು, ನಿಂಗೆ ದೊಡ್ಡಾದ್ಮೇಲೆ ಗೋಬಿ ಅಂಗಡಿನೇ ಗತಿ ನಿಂಗೆ, ನಾಲಾಯಕ ದಂಡಪಿಂಡ. ನಾನು ನಿಲ್ಲಿ, ವಿಡಿಯೋ ಏನು ಮುಗ್ದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡೋದು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು 2 ಫ್ರೀಯಾಗಿ ಮಾಡ್ಕೊಳ್ಬೋದು. ನಿಮ್ಮನೆ ಗಂಟೇನೂ ಹೋಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಿಕ್ಷೆ ಬೇಡಿದ ಸಾಕು ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶುಭ ದಿನ.